Hello, my dear students. Welcome back to Learn Easily ಚಾನಲ್. ಜೈ ನಿಂಬರ್ಕರ್ ಅವರು ಬರೆದಿರತಕ್ಕಂತಹ ದಿ ಡೆತ್ ಆಫ್ ಎ ಹೀರೋ ಈ ಒಂದು ಶಾರ್ಟ್ ಸ್ಟೋರಿಯ ಕನ್ನಡದ ಸಾರಾಂಶ. ಜೈ ನಿಂಬರ್ಕರ್ ಅವರು ಬರೆದಿರತಕ್ಕಂತಹ ಈ ಒಂದು ಶಾರ್ಟ್ ಸ್ಟೋರಿಯು ಒಬ್ಬ ಶಿಕ್ಷಕರ ಪ್ರಾಮಾಣಿಕತೆ ಮತ್ತು ಒಂದು ನ್ಯಾಯದ ನಡುವಿನ ಸಂಘರ್ಷದೊಂದಿಗೆ ಪ್ರಾರಂಭ ಆಗುತ್ತೆ. ಒಂದು ಕಡೆ ನೈತಿಕತೆ ಇದ್ದರೆ ಇನ್ನೊಂದು ಕಡೆ ಒಂದು ರೀತಿ ಭ್ರಷ್ಟಾಚಾರವನ್ನು ಕಾಣಬಹುದು. ಈ ಒಂದು ಕಥೆಯಲ್ಲಿ ಒಬ್ಬ ಸಾಮಾನ್ಯ ಶಾಲಾ ಶಿಕ್ಷಕನು ತನ್ನ ವೃತ್ತಿ ಜೀವನದ ಒಂದು ಸೆಕ್ಯೂರಿಟಿ ಭದ್ರತೆಯನ್ನು ಲೆಕ್ಕಿಸದೆ ಒಂದು ಉದ್ದೇಶಕ್ಕಾಗಿ ಅತಿರೇಕವಾಗಿ ಹೋರಾಡುವ ನಾಯಕನಾಗಿ ಬದಲಾಗ್ತಾನೆ. ಕೊನೆಯಲ್ಲಿ ಆ ಒಂದು ರಾಜಿಯ ಮೂಲಕ, ಸಂಧಾನದ ಮೂಲಕ ಆ ಶಿಕ್ಷಕರ ವೀರ್ಯೋಚಿತ ಒಂದು ತ್ಯಾಗದ ಅಗತ್ಯವನ್ನೇ ಅಲ್ಲಿ ಇಲ್ಲದಂತಾಗಿಸುತ್ತೆ ಮತ್ತು ಕುಗ್ಗಿಸಿಬಿಡುತ್ತೆ. ಅವರ ಒಂದು ಮೆಂಟಲಿಟಿಯನ್ನು ಕುಗ್ಗಿಸುತ್ತೆ ಮತ್ತು ಅವರು ತಾತ್ಕಾಲಿಕವಾಗಿ ಮೀರಿ ನಿಂತಿದ್ದಂತಹ ಹಳೆಯ ಸಾಮಾನ್ಯ ಸ್ಥಿತಿಗೆ ಮರಳಿ ಬರಬೇಕಾಗತ್ತೆ. ಈ ಒಂದು ಕಥೆಯಲ್ಲಿ ಬರ್ತಕ್ಕಂತಹ ಮುಖ್ಯವಾದ ಪಾತ್ರಗಳನ್ನು ಗಮನಿಸಿದಾಗ ಮಿಸ್ಟರ್ ತಾಗಡೆ ಅವರು ಕಳೆದ 15 ವರ್ಷಗಳಿಂದ ಒಂದೇ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಒಬ್ಬ ಸಣ್ಣ ತೆಳ್ಳಗಿನ ಶಾಲಾ ಶಿಕ್ಷಕ. ಆ ಇತಿಹಾಸದುದ್ದಕ್ಕೂ ತನ್ನನ್ನು ತಾನು ಉಳಿಸಿಕೊಳ್ಳಲು ಸೂಕ್ತವಾದಂತಹ ಒಂದು ರಾಜತಾಂತ್ರಿಕ ಅಥವಾ ತರ್ಕಬದ್ಧ ವ್ಯಕ್ತಿಯಾಗಿರ್ತಾರೆ. ಆದಾಗ್ಯೂ ಅವರು ಹೊಸ ಧೈರ್ಯವನ್ನು ಮಾಡ್ತಾರೆ ಮತ್ತು ತನ್ನ ಕೆಲಸ ಅಥವಾ ಸುರಕ್ಷತೆಗೆ ಏನೇ ತೊಂದರೆಯಾದರೂ ತನ್ನ ತತ್ವಗಳಿಗೆ ಒಂದು ಬದ್ಧನಾಗಿರಬೇಕು ಅಂತ ನಿರ್ಧರಿಸ್ತಾರೆ. ಆ ಶಾಲೆಯಲ್ಲಿ ಇತರ ವಿದ್ಯಾರ್ಥಿಗಳನ್ನು ರಕ್ಷಿಸಲು ಮತ್ತು ರಾಜಕಾರಣಿಗಳು ಶಿಕ್ಷಣವನ್ನು ನಿಯಂತ್ರಿಸುವ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತುತ್ತಾರೆ. ಒಬ್ಬ ದುರ್ನಡತೆಯ ವಿದ್ಯಾರ್ಥಿಯನ್ನು ಶಾಲೆಯಿಂದ ಹೊರ ಹಾಕಬೇಕಂತ ಹೇಳಿ ಅವರು ದೃಢವಾಗಿ ನಿಶ್ಚಯ ಮಾಡಿ ನಿಲ್ತಾರೆ. ಇದು ಆ ಶಿಕ್ಷಕರು ಮಿಸ್ಟರ್ ತಾಗಡೆಯವರದು. ಇನ್ನು ಈ ಕಥೆಯ ಮತ್ತೊಂದು ಪಾತ್ರ ಪ್ರಾಂಶುಪಾಲರು. ಆ ಒಂದು ಶಾಲೆಯ ಹೆಡ್ ಮಾಸ್ಟರ್ ಅಂತ ಹೇಳ್ಬೋದು, ಪ್ರಿನ್ಸಿಪಲ್. ಆ ತಗಡೆ ಕೆಲಸ ಮಾಡ್ತಕ್ಕಂತಹ ಮುಖ್ಯಸ್ಥರು. ಇವರು ಅತೃಪ್ತರು ಮತ್ತು ಒಂದು ನಿಸ್ತೇಜರು, ಅಂದರೆ ಅವರಿಗೆ ಯಾವುದೇ ರೀತಿ ಒಂದು ಕರೇಜ್ ಅನ್ನೋದು ಇರಲ್ಲ. ಇವರು ಸಂಘರ್ಷಗಳನ್ನು ಮತ್ತು ಅಹಿತರ ಕೆಲಸಗಳನ್ನು ತಪ್ಪಿಸಲು ಟ್ರೈ ಮಾಡ್ತಾ ಇರ್ತಾರೆ. ಇಲ್ಲಿ ಮಿಸ್ಟರ್ ತಾಗಡೆ ಶಿಕ್ಷಕರು ಕೊಟ್ಟಂತಹ ಒಂದು ದೂರಿನ ಮೇಲೆ ಆ ವಿದ್ಯಾರ್ಥಿಯ ಚಿಕ್ಕಪ್ಪ ಆ ಶಾಲಾ ಸಮಿತಿಯ ಅಧ್ಯಕ್ಷನಾಗಿರೋದ್ರಿಂದ ತನ್ನ ವರದಿಯನ್ನು ಶಿಕ್ಷಕರಿಗೆ ಹಿಂಪಡೆಯುವಂತೆ ಅವರೇನು ಮಾಡ್ತಾರೆ, ಒತ್ತಡ ಹೇರ್ತಾರೆ. ಕೊನೆಯಲ್ಲಿ ಅವರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಆ ವರದಿಯನ್ನು ಕೇವಲ ತಗಡೆಯವರ ಒಂದು ವೈಯಕ್ತಿಕ ಶಿಫಾರಸು ಅಂತ ಮಾತ್ರ ಮುಂದಕ್ಕೆ ಕಳಿಸ್ಕೊಡ್ತಾರೆ. ಇನ್ನು ಈ ಕಥೆಯ ಮತ್ತೊಂದು ಪಾತ್ರ ವೀರೇಂದ್ರ ಮೋರೆ ಈಸ್ ಎ ಬ್ಯಾಡ್ ಸ್ಟೂಡೆಂಟ್, ದುರ್ನಡತೆಯ ವಿದ್ಯಾರ್ಥಿ. ಆ ವಿದ್ಯಾರ್ಥಿಯ ವಿರುದ್ಧನೇ ಮಿಸ್ಟರ್ ತಾಗಡೆ ಶಿಕ್ಷಕರು ಒಂದು ರಿಪೋರ್ಟನ್ನು ಕೊಟ್ಟಿರ್ತಾರೆ. ಈ ಹುಡುಗ ಶ್ರೀಮಂತ ಮತ್ತು ರಾಜಕೀಯ ಪ್ರಭಾವಶಾಲಿ ಕುಟುಂಬದಿಂದ ಬಂದವನು. ಇವನ ತಂದೆ ಮುಂಬರುವ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿಯಾಗಿ ಮತ್ತೆ ನಿಲ್ತಾ ಇರ್ತಾರೆ. ಇವನ ಚಿಕ್ಕಪ್ಪ ಶಾಲಾ ಸಮಿತಿಯ ಅಧ್ಯಕ್ಷನಾಗಿರ್ತಾರೆ. ಈ ಹುಡುಗ ಶಾಲಾ ಆಸ್ತಿಯನ್ನು ನಾಶಪಡಿಸುವುದು, ಹುಡುಗಿಯರಿಂದ ಕಳ್ಳತನ ಮಾಡೋದು, ಅಶ್ಲೀಲವಾಗಿ ಕೂಗಾಡುವುದು ಮತ್ತು ಇನ್ನೊಬ್ಬ ವಿದ್ಯಾರ್ಥಿಗೆ ದೈಹಿಕವಾಗಿ ಗಾಯಗೊಳಿಸಿದ ಆರೋಪ ಇವನ ಮೇಲಿರುತ್ತೆ. ಮಿಸ್ಟರ್ ತಾಗಡೆಯವರ ಮೇಲೆ ಕಲ್ಲು ಅಥವಾ ಕೋಲುಗಳಿಂದ ಹಲ್ಲೆ ನಡೆಸಿದ ಗುಂಪನ್ನು ಇವನೇ ಮುನ್ನಡೆಸಿದ್ದಾನೆ ಅಂತಕ್ಕಂಥ ಒಂದು ಸಂಶಯ ಕೂಡ ಇರುತ್ತೆ. ಇನ್ನು ಮುಂದಿನ ಪಾತ್ರ ಠಾಕೂರ್, ಒಬ್ಬ ವಕೀಲ ಮತ್ತು ತಗಡೆಯವರ ಸ್ನೇಹಿತ. ಈ ವ್ಯಕ್ತಿ ತುಂಬ ಪ್ರಾಕ್ಟಿಕಲ್ ಮತ್ತು ಜಾಗರೂಕ ಸ್ವಭಾವದವರು. ಇವರು ಆರಂಭದಲ್ಲಿ ಶಿಕ್ಷಕ ಮಿಸ್ಟರ್ ತಾಗಡೆಯವರ ವೃತ್ತಿ ಜೀವನದ ದೃಷ್ಟಿಯಿಂದ ಈ ಒಂದು ಆತ್ಮಹತ್ಯಾ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ಅವರನ್ನು ಪ್ರೇರೇಪಿಸ್ತಾರೆ. ಅಂದರೆ ನೀನು ಕೊಟ್ಟಿರ್ತಕ್ಕಂಥ ರಿಪೋರ್ಟ್, ಆ ಹುಡುಗನ ವಿರುದ್ಧ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಒಂದು ಆತ್ಮಹತ್ಯಾ ನಿರ್ಧಾರ, ಅದನ್ನು ಹಿಂಪಡಿ ಅಂತ ಹೇಳ್ತಾರೆ. ಆದರೆ ನಂತರ ಈ ಸಂಘರ್ಷವನ್ನು ಬಗೆಹರಿಸಲು ಆ ಲಾಯರ್ ಅವರು ಮೋರೆ ಕುಟುಂಬ ಮತ್ತು ಟೀಚರ್ ತಗಡೆಯವರ ನಡುವೆ ನ್ಯಾಯಯುತವಾದ ರಾಜಿ ಸಂಧಾನವನ್ನು ಮಾಡ್ತಾರೆ. ಇನ್ನು ಈ ಒಂದು ಕಥೆಯಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಬರುತ್ತೆ. ಶ್ರೀಮತಿ ತಗಡೆಯವರ ಪತ್ನಿ, ನಂತರ ವಿಷ್ಣುಪಂತ್ ಜೋಶಿ, ಒಬ್ಬ ದೊಡ್ಡ ಆಕ್ರಮಣಕಾರಿ ಮತ್ತು ರಾಜಕೀಯ ಮಧ್ಯವರ್ತಿ. ಈತ ತಗಡೆಯವರ ಪೆನ್ಷನನ್ನು ನಿಲ್ಲಿಸುವ ಸಮಿತಿಯ ಅಧಿಕಾರದ ಬಗ್ಗೆ ಪ್ರಸ್ತಾಪಿಸಿ ಅವರನ್ನು ಎದುರಿಸಲು ಪ್ರಯತ್ನಿಸ್ತಾರೆ. ರಾವ್ ಮೋರೆ ವೀರೇಂದ್ರನ ಚಿಕ್ಕಪ್ಪ ಮತ್ತು ಶಾಲಾ ಸಮಿತಿಯ ಅಧ್ಯಕ್ಷ. ಈತ ಅಂತಿಮವಾಗಿ ವೀರೇಂದ್ರನನ್ನು ಸಮಸ್ಯೆಯುಳ್ಳ ಹುಡುಗರಿಗಾಗಿ ಇವರು ಬೋರ್ಡಿಂಗ್ ಶಾಲೆಗೆ ಕಳಿಸ್ಕೊಡೋದಕ್ಕೆ ಒಪ್ಕೊಳ್ತಾರೆ. ಇನ್ನು ಈ ಕಥೆಗೆ ಬಂದಾಗ, ಈ ಕಥೆಯು ಒಂದು ಶಾಲೆಯ ಪ್ರಾಂಶುಪಾಲರ ಕಚೇರಿಯಲ್ಲಿ ಪ್ರಾರಂಭವಾಗುತ್ತೆ. ಅಲ್ಲಿ
ವಯಸ್ಸಾದಂತಹ ಸರಳ ವ್ಯಕ್ತಿ ಶಿಕ್ಷಕ ಮಿಸ್ಟರ್ ತಗಡೆಯವರು ತನ್ನ ಮೇಲಾಧಿಕಾರಿಯ ಮುಂದೆ ದೃಢವಾಗಿ ನಿಂತಿರ್ತಾರೆ, ಪ್ರಾಂಶುಪಾಲರ ಮುಂದೆ ನಿಂತಿರ್ತಾರೆ. ಪ್ರಾಂಶುಪಾಲರಿಗೆ ಒಂದು ಅಹಿತಕರ ಒಂದು ಕೆಲಸವನ್ನು ಕೊಟ್ಟಿರ್ತಾರೆ. ವೀರೇಂದ್ರ ಮೋರೆ ಎಂಬ ವಿದ್ಯಾರ್ಥಿಯ ವಿರುದ್ಧ ಅತ್ಯಂತ ಹಾನಿಕಾರಕ ಶಿಸ್ತು ಕ್ರಮದ ವರದಿಯನ್ನ ನೀಡಿರ್ತಾರೆ. ಆದರೆ ಪ್ರಾಂಶುಪಾಲರು ಅದನ್ನು ಹಿಂಪಡೆಯುವಂತೆ ಮಿಸ್ಟರ್ ತಗಡೆಯವರನ್ನ ಒಪ್ಪಿಸ್ತಾ ಇರ್ತಾರೆ. ತಗಡೆಯವರಲ್ಲಿ ಭಯ ಮೂಡ್ತಾ ಇದ್ರೂ ಅವರು ತಮ್ಮ ಈ ಒಂದು ಡಿಸಿಷನ್ ಇಂದ ಹಿಂದೆ ಸರಿಯಲು ನಿರಾಕರಿಸ್ತಾರೆ. ನಾನು ಆ ಒಂದು ರಿಪೋರ್ಟನ್ನು ಹಿಂಪಡೆಯೋದಿಲ್ಲ ಅಂತ ಹೇಳ್ತಾರೆ. ಆ ವರದಿ ತುಂಬಾ ಕಠಿಣವಾಗಿದೆ ಅಂತ ಆ ಒಂದು ಪ್ರಾಂಶುಪಾಲರು ವಾದಿಸ್ತಾರೆ. ಹುಡುಗನ ನಡವಳಿಕೆಯನ್ನು ಕೇವಲ ಒಂದು ನಾಟಿನೆಸ್, ಒಂದು ಚೈಲ್ಡಿಶ್ನೆಸ್ ಅಂತ ಕರೀತಾರೆ. ಆದರೆ ಮಿಸ್ಟರ್ ತಗಡೆಯವರು ಆ ಹುಡುಗನ ತಪ್ಪುಗಳನ್ನು ವಿವರವಾಗಿ ಪಟ್ಟಿ ಮಾಡಿರ್ತಾರೆ. ಆ ಹುಡುಗ ಮಾಡಿರ್ತಕ್ಕಂತಹ ಆ ಒಂದು ತಪ್ಪುಗಳು ಈ ರೀತಿ ಇರುತ್ತೆ. ರೇಸರ್ ಬ್ಲೇಡ್ಗಳಿಂದ ಶಾಲೆಯ ಬೆಂಚುಗಳನ್ನು ನಾಶ ಮಾಡೋದು, ಮತ್ತು ತಗಡಿನ ತುಂಡುಗಳಿಂದ ಕಪ್ಪು ಹಲಗೆಯನ್ನು ಹಾಳು ಮಾಡುವುದು, ಕಿಟಕಿ ಗಾಜುಗಳನ್ನು ಒಡೆಯುವುದು. ಅದರಲ್ಲಿ ಒಂದು ಗಾಜು ಹಾರಿ ವಿದ್ಯಾರ್ಥಿಯೊಬ್ಬನಿಗೆ ತೀವ್ರವಾದ ಗಾಯವಾಗಿತ್ತು. ವಿದ್ಯಾರ್ಥಿನಿಯರಿಂದ ಪುಸ್ತಕ ಮತ್ತು ಪೆನ್ನುಗಳನ್ನು ಕದಿಯುವುದು, ರಸ್ತೆಯಲ್ಲಿ ಹುಡುಗಿಯರಿಗೆ ಅಶ್ಲೀಲ ಮಾತುಗಳಿಂದ ಕಿರುಕುಳ ನೀಡ್ತಕ್ಕಂಥದ್ದು ಮತ್ತು ಬೆದರಿಸುವುದು. ಈ ಹುಡುಗನ ವೀರೇಂದ್ರ ಮೋರೆಯ ವರ್ತನೆಯನ್ನು ಸಣ್ಣದಾಗಿ ತೋರಿಸುವ ಪ್ರಾಂಶುಪಾಲರ ಪ್ರಯತ್ನವನ್ನು ಟೀಚರ್ ಮಿಸ್ಟರ್ ತಗಡೆ ತಳ್ಳಿ ಹಾಕ್ತಾರೆ. ವಿಶೇಷವಾಗಿ ಆ ಹುಡುಗನ ಇತ್ತೀಚಿನ ಒಬ್ಬ ಹುಡುಗನ ರಕ್ಷಣೆ ಮಾಡಿಕೊಳ್ಳಲು ಅಶಕ್ತನಾದ ಒಬ್ಬ ಕುಟುಂಬದ ಒಬ್ಬ ವಿದ್ಯಾರ್ಥಿಯ ಮೇಲೆ ಹಲ್ಲೆ ಮಾಡಿರ್ತಾನೆ ವೀರೇಂದ್ರ ಮೋರೆ. ವೀರೇಂದ್ರನಿಗೆ ಯಾವುದೇ ಹಾನಿ ಮಾಡುವ ಉದ್ದೇಶ ಇರಲಿಲ್ಲ ಅಂತ ಪ್ರಾಂಶುಪಾಲರು ಸೂಚಿಸಿದಾಗ ತಗಡೆ ಇದನ್ನ ವ್ಯಂಗ್ಯವಾಗಿ ಪ್ರತಿಕ್ರಿಯಿಸ್ತಾರೆ. ಆ ವೀರೇಂದ್ರ ಮೋರೆ ಒಬ್ಬ ಬಡ ವಿದ್ಯಾರ್ಥಿಗೆ ಒಂದು ರೀತಿಯಲ್ಲಿ ತುಂಬಾ ಹಿಂಸೆಯನ್ನು ನೀಡ್ತಾ ಇದ್ದಾನೆ, ಹಾನಿ ಮಾಡ್ತಾ ಇದ್ದಾನೆ, ಆದರೆ ನೀವು ಒಬ್ಬನನ್ನ ರಕ್ಷಿಸ್ತಾ ಇದ್ದೀರಾ ಅವನನ್ನ ಅಂತೇಳಿ ಒಂದು ವ್ಯಂಗ್ಯವಾಗಿ ಪ್ರತಿಕ್ರಿಯಿಸ್ತಾರೆ. ನಂತರ ಮಿಸ್ಟರ್ ತಗಡೆಯವರನ್ನ ಸುಲಭವಾಗಿ ಅವರನ್ನು ಒಪ್ಪಿಸಲು ಸಾಧ್ಯ ಇಲ್ಲ ಅಂತ ಅರ್ಥಕೊಂಡಾಗ ಪ್ರಾಂಶುಪಾಲರ ಧಾಟಿ ಬದಲಾಗತ್ತೆ. ಅವರು ಶಾಲಾ ಸಮಿತಿಯ ಅಧ್ಯಕ್ಷರು ವೀರೇಂದ್ರನ ಚಿಕ್ಕಪ್ಪ ಎಂದು ಅವರಿಗೆ ನೆನಪಿಸ್ತಾರೆ. ಇದು ಮಿಸ್ಟರ್ ತಗಡೆಯವರನ್ನ ಎದುರಿಸೋದಕ್ಕೆ ಅವರು ಆ ರೀತಿ ಹೇಳ್ತಾರೆ. ಆದರೆ ಅದರಿಂದ ಮಿಸ್ಟರ್ ತಗಡೆ ಹೆದರೋದಿಲ್ಲ. ಪ್ರಾಂಶುಪಾಲರು ಈ ವಿಷಯವನ್ನ ಸಮಿತಿಯ ಕಾರ್ಯಸೂಚಿಯಿಂದಲೇ ಬಿಟ್ಟು ಬಿಡುವುದಾಗಿ ಹೇಳ್ತಾರೆ. ತಕ್ಷಣ ಆತ್ಮವಿಶ್ವಾಸದಲ್ಲಿ ತಗಡೆಯವರು ಈ ವರದಿಯನ್ನು ನೇರವಾಗಿ ಪ್ರತಿಯೊಬ್ಬ ಸಮಿತಿಯ ಸದಸ್ಯರಿಗೆ ಮತ್ತು ಸ್ಥಳೀಯ ಪತ್ರಿಕೆ ವಾರ್ತಾವಿಹಾರಕ್ಕೆ ಕಳಿಸುವುದಾಗಿ ಮಿಸ್ಟರ್ ತಗಡೆಯವರು ಪ್ರಾಂಶುಪಾಲರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಪ್ರಾಂಶುಪಾಲರು ಸೋಲನ್ನು ಒಪ್ಪಿಕೊಂಡು ಆ ವರದಿಯನ್ನು ಕಳುಹಿಸಲು ಒಪ್ಕೊಳ್ತಾರೆ. ಆದರೆ ಅದನ್ನು ಕೇವಲ ಮಿಸ್ಟರ್ ತಗಡೆಯವರ ವೈಯಕ್ತಿಕ ಶಿಫಾರಸು ಅಂತ ಮಾತ್ರ ಹೇಳಿ ಏನು ಮಾಡ್ತಾರೆ, ಆ ಒಂದು ಸಲಹಾ ಸಮಿತಿ ಅಥವಾ ಆ ಶಾಲೆಯ ಸಮಿತಿಗೆ ಕಳಿಸ್ಕೊಡ್ತಾರೆ. ಇಲ್ಲಿ ಮಿಸ್ಟರ್ ತಗಡೆ ಇದನ್ನು ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಹೇಡಿತನವಂತ ಅಂದುಕೋತಾರೆ. ಆದರೆ ತಾವು ಸಹ ಕಳೆದ 15 ವರ್ಷಗಳಿಂದ ಇದನ್ನೇ ಮಾಡ್ತಾ ಇದ್ದೆ ಎಂಬುದನ್ನು ಕೂಡ ಅವರು ಅರಿತುಕೊಳ್ತಾರೆ. ನಂತರ ಮಿಸ್ಟರ್ ತಗಡೆ ಮನೆಗೆ ನಡೆಯುತ್ತಿರಬೇಕಾದ್ರೆ ತಮ್ಮ ಪ್ರತಿರೋಧದ ಒಂದು ಭಾರ ಅವರಿಗೆ ಅರಿವಾಗುತ್ತೆ. ಆ ಪ್ರಿನ್ಸಿಪಾಲ್ರವರ ಬೆಂಬಲವಿಲ್ಲದೆ ತಮ್ಮ ಕೆಲಸಕ್ಕೆ ತುಂಬ ಅಪಾಯವಿದೆ ಅಂತ ಅವರಿಗೆ ತಿಳಿಯುತ್ತೆ. ಹಳೆಯ ಉದ್ಯೋಗಿಗಳನ್ನು ರಕ್ಷಿಸಲು ನಿಯಮಗಳಿದ್ದರೂ ಸಹ ಪಟ್ಟಣಗಳ ಖಾಸಗಿ ಶಾಲೆಗಳು ಅವುಗಳನ್ನು ಮೀರಿ ಹೋಗುವ ಮಾರ್ಗಗಳನ್ನು ಕಂಡುಕೊಳ್ಳುತ್ತೆ ಅಂತ ಅವರಿಗೆ ಗೊತ್ತಿರುತ್ತೆ. ಆದಾಗ್ಯೂ ಅವರು ಒಂದು ವಿಚಿತ್ರವಾದ ಶಾಂತಿಯನ್ನು ಅನುಭವಿಸ್ತಾರೆ. ನಿವೃತ್ತಿಗೆ ಕೇವಲ ಕೆಲವೇ 3 ವರ್ಷಗಳಿವೆ. ಅವರ ಮಕ್ಕಳು ಬೆಳೆದು ನಿಂತಿದ್ದಾರೆ. ಮೊದಲ ಬಾರಿಗೆ ಜೀವನೋಪಾಯವನ್ನು ಕಳೆದುಕೊಳ್ಳುವ ಭಯವಿಲ್ಲದೆ ತಾನು ಸರಿಯಾದದ್ದನ್ನು ಮಾಡ್ತಾ ಇದ್ದಾನೆ ಅಂತ ಅವರು ತಮ್ಮ ಮನಸ್ಸಿನಲ್ಲಿ ಒಂದು ಭಾವನೆಯನ್ನು ಅನುಭವಿಸ್ತಾರೆ. ಶಾಲೆಯನ್ನು ನಡೆಸುವ ಈ ರಾಜಕಾರಣಿಗಳಿಂದ ಮತ್ತು ದಾರಿ ತಪ್ಪಿದ ಮಕ್ಕಳ ನಡವಳಿಕೆಯನ್ನು ಕ್ಷಮಿಸುವಂತೆ ಬರುವ ನಿರಂತರ ಒತ್ತಡದಿಂದ ಅವರು ತುಂಬ ಬೇಸತ್ತಿರ್ತಾರೆ. ಈಗ ನಾನು ಮಾಡ್ತಾ ಇರ್ತಕ್ಕಂಥ ಈ ಕೆಲಸ ಸರಿ ಅಂತ ಅವರ ಮನಸ್ಸಲ್ಲೇ ದೃಢವಾಗಿ ನಿಲ್ತಾರೆ. ನಂತರ ಈ ಒಂದು ವರದಿಯ ಸುದ್ದಿ ಆ ನಗರದಲ್ಲಿ ವೇಗವಾಗಿ ಹರಡುತ್ತೆ. ಮತ್ತು ಸಮಾಜದ ವಿವಿಧ ವ್ಯಕ್ತಿಗಳು ಮಿಸ್ಟರ್ ತಗಡೆಯವರನ್ನು ತಡೆಯೋದಕ್ಕೆ ಪ್ರಯತ್ನಿಸ್ತಾರೆ. ಅದರಲ್ಲಿ ಶ್ರೀ ಠಾಕೂರ್ ಅವರು, ಇವರು ಲಾಯರ್, ವಕೀಲರಾಗಿರ್ತಾರೆ. ತಗಡೆಯವರ ವರದಿ ಯಶಸ್ವಿ ಆಗೋದಿಲ್ಲ ಮತ್ತು ಅವರು ಅನಗತ್ಯವಾಗಿ ಇದರಿಂದ ಒಂದು ಆತ್ಮಹತ್ಯೆ ಅಂದರೆ ಒಂದು ರೀತಿ ತೊಂದರೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಅಂತ ಅವರು ಎಚ್ಚರಿಸ್ತಾರೆ. ನಿವೃತ್ತಿಯ ನಂತರ ತಗಡೆಯವರಿಗೆ ಖಾಸಗಿ ಟ್ಯೂಷನ್ಗಳು ಸಿಗದಂತೆಯೂ ಮೋರೆ ಕುಟುಂಬದವರು ಮಾಡಬಲ್ಲರು ಅಂತ ತಿಳಿಸ್ತಾರೆ. ಇನ್ನು ವಿಷ್ಣುಪಂತ್ ಜೋಶಿ ಇವರೊಬ್ಬ ಸಂಧಾನಕಾರರಾಗಿ ಬರ್ತಾರೆ. ಲೋಕವು ಮೂಲತಃ ಅನ್ಯಾಯದಿಂದ ಕೂಡಿದೆ ಮತ್ತು ತತ್ವಗಳು ಹಿಂದೆ ಹೋಗುವ ಬದಲು ಸಮತೋಲನ ಕಾಪಾಡಿಕೊಳ್ಳುವುದು ಒಳ್ಳೆಯದು ಅಂತ ವಾದಿಸ್ತಾರೆ.
ತಗಡೆಯವರು ದೃಢವಾಗಿ ನಿಂತಾಗ ಜೋಶಿ ಒಂದು ಭಯಾನಕ ಬೆದರಿಕೆಯನ್ನು ಒಡ್ಡುತ್ತಾರೆ. ಶಾಲಾ ಸಮಿತಿಯು ಅವರ ಪೆನ್ಷನ್ ದುಡ್ಡನ್ನು ತಡೆ ಹಿಡಿಯುವಂಥ ಅಧಿಕಾರವೂ ಕೂಡ ಹೊಂದಿದೆ. ಆ ಸಮಿತಿಯ ಅಧ್ಯಕ್ಷರು ಆ ವಿದ್ಯಾರ್ಥಿ ವೀರೇಂದ್ರ ಮೋರೆಯವರ ಚಿಕ್ಕಪ್ಪರು. ಇದರ ಬಗ್ಗೆ ಯೋಚಿಸಿ ಅಂತ ಅವರಿಗೆ ಒಂದು ಭಯಾನಕ ಬೆದರಿಕೆಯನ್ನು ಕೂಡ ಒಡ್ಡುತ್ತಾರೆ. ಹೀಗೆ ನಡೀತಾ ಇರಬೇಕಾದ್ರೆ ಒಂದು ಬುಧವಾರದ ರಾತ್ರಿ ಪರಿಸ್ಥಿತಿ ಹಿಂಸಾತ್ಮಕವಾಗುತ್ತೆ. ವೀರೇಂದ್ರ ಒಂದು ಮೋರೆಗೆ ಸೇರಿದಂತೆ ಕೆಲ ಹುಡುಗರ ಗುಂಪು ಮಿಸ್ಟರ್ ತಗಡೆ ಶಿಕ್ಷಕರನ್ನ ಹೊಂಚಿ ಹಾಕಿ ಹಿಡಿದು ಕಲ್ಲು ಮತ್ತು ಕೋಲುಗಳಿಂದ ಹೊಡಿತಾರೆ. ಮಾರನೇ ದಿನ ಅವರು ಹಾಸಿಗೆ ಹಿಡಿದು ಬ್ಯಾಂಡೇಜ್ಗಳಿಂದ ಸುತ್ತಿಕೊಂಡಿರ್ತಾರೆ. ಅವರ ಪತ್ನಿ ಭಯಗೊಂಡು ಮತ್ತೆ ಕೋಪಗೊಳ್ತಾರೆ. ಅವರ ಪ್ರಾಣ ಮತ್ತೆ ಅವರ ಭವಿಷ್ಯದ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸಿ ವರದಿಯನ್ನ ಹಿಂಪಡೆದುಕೊಳ್ಳಿ ಅಂತೇಳಿ ಮಿಸ್ಟರ್ ತಗಡೆ ಶಿಕ್ಷಕರನ್ನ ಬೇಡಿಕೊಳ್ತಾರೆ. ಆದರೆ ತಗಡೆಯವರು ದೃಢವಾಗಿರ್ತಾರೆ. ತಮ್ಮ ತ್ಯಾಗವು ಒಂದು ತತ್ವಕ್ಕಾಗಿ ಎಂದು ಅವರು ತನ್ನ ಹೆಂಡತಿಗೆ ಹೇಳ್ತಾರೆ. ಒಬ್ಬಂಟಿಯಾಗಿ ನಿಲ್ಲುವುದರಲ್ಲಿ ಮತ್ತೆ ಅದು ಒಂದು ಉನ್ನತ ಭಾವನೆಯನ್ನ ಅನುಭವಿಸ್ತಾರೆ. ತಾವು ಅಂತಿಮವಾಗಿ ಒಬ್ಬ ಹೆಮ್ಮೆಯ ಮನುಷ್ಯನಾಗ್ತಾ ಇದ್ದೇನೆ ಅಂತ ಅವರು ನಂಬ್ತಾರೆ. ಆದರೆ ಈ ವೀರತ್ವದ ಹಾದಿಯು ಒಂದು ರಾಜಿಯಿಂದಾಗಿ ಅರ್ಧಕ್ಕೆ ನಿಲ್ಲುತ್ತೆ. ಈ ಲಾಯರ್ ಠಾಕೂರ್ ಅವರು ಬಂದು ತಾನು ವೀರೇಂದ್ರನ ಚಿಕ್ಕಪ್ಪ ರಾಮರಾವ್ ಮೋರೆ ಜೊತೆ ಮಾತನಾಡಿದ್ದೇನೆ ಅಂತ ತಿಳಿಸ್ತಾರೆ. ಮುಂಬರುವ ಚುನಾವಣೆಯ ಕಾರಣದಿಂದಾಗಿ ಕುಟುಂಬವು ಕೆಟ್ಟ ಪ್ರಚಾರವನ್ನು ತಪ್ಪಿಸಲು ಬಯಸಿದೆ. ಅವರು ವೀರೇಂದ್ರನನ್ನ ಶಾಲೆಯಿಂದ ತೆಗೆದುಹಾಕಿ ಸಮಸ್ಯೆಯುಳ್ಳ ಒಂದು ಪ್ರಾಬ್ಲಮೆಟಿಕ್ ಹುಡುಗರಿಗಾಗಿ ಇರ್ತಕ್ಕಂತಹ ಬೋರ್ಡಿಂಗ್ ಶಾಲೆಗೆ ಕಳಿಸಲು ಒಪ್ಪಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ಇದಕ್ಕೆ ಒಂದು ಷರತ್ತು ಕೂಡ ಇದೆ. ಅದು ಮಿಸ್ಟರ್ ತಗಡೆ ತಕ್ಷಣವೇ ತಮ್ಮ ವರದಿಯನ್ನ ಹಿಂಪಡಿಬೇಕು. ತಗಡೆಯವರು ಬೇಕಾದಂತೆ ಹುಡುಗ ಶಾಲೆಯಿಂದ ಹೊರ ಹೋಗ್ತಾ ಇರೋದ್ರಿಂದ ಇದು ಒಂದು ನ್ಯಾಯಯುತವಾದಂತಹ ರಾಜಿ ಸಂಧಾನ ಅಂತೇಳಿ ಲಾಯರ್ ಠಾಕೂರ್ ಅವರು ತಗಡೆಯವರಿಗೆ ತಿಳಿಸ್ತಾರೆ. ಈ ಸುದ್ದಿಯು ತಗಡೆಯವರಿಗೆ ಸಂತೋಷವನ್ನು ತರೋದಿಲ್ಲ. ಅವರು ಬಿಳಿಚಿಕೊಂಡು ನಡುಗುತ್ತಾ ತಮ್ಮ ದಿಂಬಿನ ಮೇಲೆ ಮಲಗ್ತಾರೆ. ಈ ರಾಜಿ ಸಂಧಾನವು ತಕ್ಷಣದ ಸಮಸ್ಯೆಯನ್ನು ಬಗೆಹರಿಸಿರಬಹುದು, ಆದರೆ